ಹೇ ಗಾಯ್ಸ್, ಇವತ್ತು ನಾವು ಮಾಡ್ತಿದ್ದೀವಿ ಸಿಂಪಲ್ ಆ್ಯಂಡ್ ಹೆಲ್ತಿ ಲಡ್ಡು. ಈ ಹೆಲ್ತಿ ಲಡ್ಡು ಏರ್ ಫಾಲ್ ಆಗ್ತಿರೋರಿಗೆ ಹೇರ್ ಗ್ರೋತ್ಗೋಸ್ಕರ ಮಾಡ್ತಿರೋ ಅಂಥ ಲಡ್ಡು. ಒಂದು ಸತಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಈಗ 1 ಕಪ್ಪಷ್ಟು ಕಡಲೆ ಬೀಜನ ತೊಗೊಂಡಿದ್ದೀವಿ. ಈ ಕಡಲೆ ಬೀಜನ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೆ 1 ಕಪ್ಪಷ್ಟು ಮೆಂತ್ಯ ಕಾಳನ್ನ ತೊಗೊಂಡಿದ್ದೀವಿ. ಇದನ್ನು ಸಹ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೆ 1 ಕಪ್ಪಷ್ಟು ಅಗಸೆ ಬೀಜ ಫ್ಲ್ಯಾಕ್ ಸೀಡ್ಸ್ನ ತೊಗೊಂಡಿದ್ದೀವಿ. ಹಾಗೆ 1 ಕಪ್ಪಷ್ಟು ಕುಂಬಳಕಾಯಿ ಬೀಜ ಅಂದರೆ ಪಂಪ್ಕಿನ್ ಸೀಡ್ನ ತೊಗೊಂಡು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀವಿ. ಹಾಗೆ ಸೂರ್ಯಕಾಂತಿ ಬೀಜ ಇದನ್ನು ಸಹ ಡ್ರೈ ರೋಸ್ಟ್ ಮಾಡಿಕೊಂಡು ಇಟ್ಕೋಬೇಕು. ಹಾಗೆ 10 ರಿಂದ 15 ವಾಲ್ನಟ್ನ ತೊಗೊಂಡು ಡ್ರೈ ಫ್ರೈ ಮಾಡ್ಕೊಂಡಿದ್ದೀವಿ. ಈಗ 1.5 ಕಪ್ಪಷ್ಟು ಬೆಲ್ಲನ ತೊಗೊಂಡು ನೀರು ಹಾಕಿ ಇದನ್ನು ಕರ್ಗಕ್ಕೆ ಇಟ್ಕೋಬೇಕು. ಡ್ರೈ ಮಾಡ್ಕೊಂಡಿರೋ ಅಂಥ ಎಲ್ಲ ಡ್ರೈ ಫ್ರೂಟ್ಸ್ನು ಮಿಕ್ಸ್ ಮಾಡಿಕೊಂಡು 10 ರಿಂದ 15 ನಿಮಿಷ ಬಿಡಬೇಕು ತಣ್ಣಗಾಗೋಕ್ಕೋಸ್ಕರ. ಈಗ ತಣ್ಣಗಾಗಿರೋಂಥ ಡ್ರೈ ಫ್ರೂಟ್ಸ್ನ ಈ ರೀತಿಯಾಗಿ ಪೌಡರ್ ಮಾಡ್ಕೋಬೇಕು. ಪೌಡರ್ ಮಾಡ್ಕೊಂಡ್ಮೇಲೆ ಬೆಲ್ಲ ಕರಗಿರೋ ಅಂಥ ನೀರನ್ನ ಶೋಧಿಸ್ಕೋಬೇಕು. ಈ ರೀತಿಯಾಗಿ ಒಂದು ಪಾತ್ರೆ ತೊಗೊಂಡು ಬೆಲ್ಲ ಕರಗಿರೋ ಅಂಥ ನೀರನ್ನ ಶೋಧಿಸ್ಕೋಬೇಕು. ಈಗ ಬೆಲ್ಲ ಎಳೆ ಪಾಕ ಬಂದಮೇಲೆ ನಾವು ಪೌಡರ್ ಮಾಡ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಎಲ್ಲದನ್ನು ಈ ಪಾಕಕ್ಕೆ ಹಾಕಿ 10 ರಿಂದ 15 ನಿಮಿಷ ಬಿಡಬೇಕು. ಈಗ ಒಂದು ಹದಕ್ಕೆ ಬಂದಮೇಲೆ ಆದಷ್ಟು ಚಿಕ್ಕ ಚಿಕ್ಕ ಪ್ರಮಾಣದಲ್ಲಿ ಬಾಲ್ಸ್ನ ಮಾಡಿಕೊಂಡ್ರೆ ಬೆಟರ್. ಏಕೆಂದರೆ ಸ್ವಲ್ಪ ಕಹಿ ಪ್ರಮಾಣ ಜಾಸ್ತಿ ಇರುತ್ತೆ. ಯಾರಿಗೆಲ್ಲ ಹೇರ್ ಫಾಲ್ ಆಗ್ತಿದೆ ಒಂದು ಸಲ ಟ್ರೈ ಮಾಡಿ, ತುಂಬ ರಿಸಲ್ಟ್ ಇದೆ. ಥ್ಯಾಂಕ್ ಯು.